ಥೋ, ಇದೊಂದು ಹಂಡೆ ಮಾತ್ರ ಭಾಳ ಬಿಳ್ಚಾಗಿ ಹೋಯ್ತು. ಹೇಳಿದೆ ನಮ್ಮ ಪಾಪಣ್ಣಗೆ, ಚದ್ರ ನೂಲು ಬಿಡ್ಲಾ ಸ್ವಲ್ಪ ಹೊತ್ತು ತಾಡಿ ಅಂತ. ಎಲ್ಲಿ ಹೇಳ್ದಾರ ಮಾತು ಕೇಳ್ತಾನೆ. ಯಾರೋ ಹೇಳಿಬಿಟ್ರಂತೆ, ಭಾಳ ಬೇಯಿಸಿದ್ರೆ ತೂಕ ಕಡಿಮೆ ಆಗ್ತದಂತೆ, ಈಗ ಬಣ್ಣ ನೋಡಲ್ಲಂತೆ. ಇವರದ್ದೇ ಒಂದು ಕಾನೂನು. ಅವಾಗೆಲ್ಲ ನಮ್ಮ ಕಾಲಲ್ಲಿ ಅಡಿಕೆ ಬೇಯಿಸಿ ಒಣಸಿದ್ಮೇಲೆ ನೋಡಿದ್ರೆ ಅಷ್ಟು ಚೆನ್ನಾಗಿ ಕಾಣೋದು, ಹಣಿಯೋದು ಆ ನಮ್ನಿ. ಈಗೇನಿಲ್ಲ, ಒಟ್ಟು ಕಾಟಾಚಾರಕ್ಕೆ ಮಾಡೋದು. ಅವ್ನ ಮಾತು ಕೇಳ್ಕೊಂಡು ನಾ ಸುಮ್ಮನೆ ಹಾಕ್ಕೊಂಡಿದ್ದೆ ತಪ್ಪಾಗಿತ್ತು. ಪೂರ್ತಿ ಒಂದು ಚೂಗ್ರು ನೂಲು ಬಿಡೋ ತನಕ ಬಿಡ್ಬೇಕಪ್ಪ ಬೇಯಕ್ಕೆ. ತೂಕ ಕಡಿಮೆ ಅಥವಾ ಮತ್ತೆಂತಾರೆ, ಒಂದೊಂದು ಕುಳ್ಳು ಕಾನೂನು. ಅಂತ ಮಾಡೋದು ಈಗಿನ ಸರಿ ಚಗ್ರಿಗೆ ಹಾಕೋದು, ಏನು ಮಾಡೋದು ಅಂತಲೇ ಗೊತ್ತಾಗಲ್ಲ. ಇವರೊಬ್ಬರು ಎಲ್ಲಿ ಹೋದ್ರಂತ ನೋಡೋದಪ್ಪ. ಚಪ್ರ ಹೊತ್ತು ಏನು ಸ್ವಲ್ಪ ಹೊತ್ತಾಗಲ್ಲ, ಎಂತ ಮಾಡ್ತಾರೆ ಏನೋ ಅಲ್ಲಿ ಕುತ್ಕೊಂಡು. ಕಡೆಗೆ ನನ್ನ ತಲೆ ಚಕ್ರ ಬಂತು, ಹಂಗಾತು ಹಿಂಗಾತು ಅಂತಾರೆ. ಅಲ್ಲ, ನಿಮಗೆ ಎಂತ ಆಗಿದೆ? ಎಷ್ಟೊತ್ತಾಯ್ತು ಮೇಲೆ ಹೊತ್ಕೊಂಡ? ಈ ಬಿಸಿಲಲ್ಲಿ ಎಂತಕ್ಕೆ ಹೆಂಗೆ ಕೂತೀರಿ ನೋಡೋಣ? ಈಗ ತಲೆ ಚಕ್ರ ಬರ್ತದೆ, ಹಂಗಾಗ್ತದೆ ಹಿಂಗಾಗ್ತದೆ ಅನ್ನೋಕ್ಕೆ ಶುರು ಮಾಡ್ತೀರಿ. ನೀರ್ಗೀರು ಕುಡಿತೀರಾ? ಬೇಡಪ್ಪ, ನೀರ್ಗಿರಿ ಅಂತ ಬೇಡ. ಇಲ್ಲಿ ಈ ಅಡಿಕೆ ಪೂರ್ತಿ ಬೀಳ್ಚಾಗಿ ಹೋಗಿದ್ವಲ್ಲ, ಅದನ್ನೇ ನೋಡ್ತಾ ಕೂತೆ. ಬರ್ತೀನಿ ಕೆಳಗೆ ಬರ್ತೀನಿ. ಅನಿಲ, ನೀ ಸುಮ್ಮನಿರು. ಅಮ್ಮನ ಹತ್ರ ಮಾತ್ರ ಎಂತ ಕೇಳಕ್ಕೆ ಹೋಗ್ಬೇಡ. ನೀನು ಹೋತೀನಿ ಅಂದರೆ ಬೈತದೆ, ಈಗ ನಾನು ಕರ್ಕೊಂಡು ಹೋಗ್ತೀನಿ ಅಂದರೆ ಸುಮ್ಮನಿರ್ತದಂತ ಮಾಡಿಯಾ? ಅಲ್ಲ, ಯಾರು ಹುಚ್ಚು ಅನ್ನಲ್ಲನ? ಈ ಕೆಲಸದ ದಿನದಲ್ಲಿ ನಾವು ಬೇಟೆ ತಿರ್ಗಕ್ಕೆ ಹೋಗ್ತೀವಿ ಅಂದರೆ ನಾನು ಬರಲ್ಲಪ್ಪ. ಒಂದು ಪಕ್ಷ ಅಮ್ಮ ಹೋಗು ಅಂದರೂ ನಾನು ಬರಲ್ಲ. ಇದು ಮುಗಿಸಿದ್ರೆ ಸಾಕಾಗಿದೆ ಮಾರೇ ನನಗೆ. ಆದರೂ ಒಂದು ಕೆಲಸ ಕಣ ಅನಿಲ್ಲ, ನಮ್ಮ ಶಾರದನ ಹತ್ರ ಹೇಳ್ಬೋದೇನೋ? ಚೆನ್ನಾಗಿ ಆರ್ಸತ್ತದದು ಗೊತ್ತಾಗ್ತದೆ ಅದಕ್ಕೆ. ಹೇಳೋಣ ಸುಮ್ಮನೆ ಹೋಗ್ತದೆ, ಅದು ಇವತ್ತು ಪ್ಯಾಟಿಗೆ ಹೋಗ್ತದೆ. ಹಾಂ, ಹಂಗೆ ಮಾಡ್ಬೋದು ಮಾತ್ರ ಪಾಪಣ್ಣಣ್ಣ. ಒಡ್ಡಿಲ್ಲ ಮಾರ, ನೀವು ಒಂದೊಂದು ಸತಿ ಒಳ್ಳೆ ಐಡಿಯಾ ಕೊಡ್ತೀರಿ. ಹೋಗಿ ಕೇಳಿ, ಶಾರದಕ್ಕನ ಹತ್ರ ನೀವೇ ಹೋಗಿ ಕೇಳಿ. ಅಲ್ಲ, ನಾನಿವತ್ತು ಹೋಗಿ ಬರ್ಬೇಕು, ಗೊತ್ತಲ್ಲ ನಿಮಗೆ. ಎಲ್ಲ ಕೆಲಸ ಆಗಿದೆ. ಸಾರಿ, ಖಾರ ಒಂದು ಹಾಕ್ಲ, ತರಕಾರಿ ಬೇಳೆ ಎಲ್ಲ ಬೇಯಕ್ಕಿಟ್ಟೀನಿ ಕಡುಬಿನ ಜೊತೆ. ಬೇಯಲೇ ಇಲ್ಲಪ್ಪ. ಬೆಂದ ಮೇಲೆ ಒಂದು ಒಗ್ಗರಣೆ ಕೊಟ್ಟು ಖಾರ ಹಾಕಿದ್ರೆ ಆಯ್ತು. ನೆಲ ಇವತ್ತು ಒರೆಸೋದು ಇಲ್ಲ, ಬೇಡ. ಒಂದು ದಿವ್ಸ ಒರೆಸ್ದೇ ಇದ್ದಕ್ಕೂ ಎಂತ ಆಗಲ್ಲ. ಇದು ಗಲೀಜು ಏನಾಗಲ್ಲ. ನಾವು ಹೋಗಿ ಬರ್ತೀನಿ. ಹಂಗಾರೆ ನೀವು ಬೇಗ ಕೆಳಗೆ ಬಲ್ಲಿ ಮಾರ. ಶಾರದಾ ಎತ್ಲಾಗ ಹೋತದೆ ಏನಪ್ಪ ಇದೊಬ್ಳು. ಶಾರದಾ ಶುರು ಮಾಡೇ ಆಯ್ತು ಕರಿಯಕ್ಕೆ. ಎಂತಕ್ಕೆ ಏನಪ್ಪ, ಕರೀತಾನೆ ಇರಬೇಕು. ಕಾಫಿ ಎಲ್ಲ ಕೊಟ್ಟು ಬಂದೀನಿ. ನಾನು ಇಲ್ಲಿದ್ದೀನಿ ರೀ. ಇಲ್ಲಿದ್ದೀನಿ ಅಂತೀನಿ. ಅಲ್ಲ, ಧ್ವನಿ ಬಂದಿದ್ದು ಗೊತ್ತಾಗಲ್ಲನ್ರಿ ನಿಮಗೆ? ಅಲ್ಲೆಂತ ನೋಡ್ತಿದ್ದೀರಿ? ಇಲ್ಲೆಂತ ಮಾಡ್ತಿದ್ದೀಯೆ? ಕೆಲಸ ಅಮ್ಮ ಮಾಡ್ತಾ ಅದೆ, ನೀ ಅಂತ ಇಲ್ಲಿ ನಿಂತ್ಕೊಂಡು ಹದ ಹೇಳದ? ಇಲ್ಲಿ ಬಂದು ನಿಂತ್ಕೊಂಡು ಕೂಡಲೇ ಏನು ಹದ ಹೇಳೋಕ್ಕೆ ಬಂದು ನಿಲ್ಬೇಕಾ? ಬೇರೆ ಎಂತಾರು ಹೇಳೋದು ಕೇಳೋದು ಎಂತ ಇರಬಾರ್ದಾ? ನೀವು ಎಂತಕ್ಕೆ ಬಂದ್ರಿ ಈಗ? ಎಂತ ಹದ ಹೇಳಕ್ಕೆ ಬಂದ್ರಾ? ಪುಣ್ಯಾತ್ಗಿತ್ಯಾರ, ನಿಮ್ಗೆ ಎಂತ ಆತ್ರೆ ಇಲ್ಲಿ ಬಂದು ನಿಂತ್ಕೊಂಡು? ಅದ ಮೇಲೆ ಹೋಗೋರೆಲ್ಲ ಅಲೆಸಿದ್ರೆ ಏನು ತಿಳ್ಕೊಬೇಕ? ಯಾವಾಗ ನೋಡಿದ್ರೆ ಕಚ್ಚಿತ ಕಾರ್ಕಿತಾನೆ ಇರ್ಬೇಕು. ಇಲ್ಲ ಬಿಡಮ್ಮ, ಯಾರು ಜಗಳ ಮಾಡ್ಕಿತ್ತದಾರೀಗ? ಹಂಗೊಂಚೂರು ಮಾತಾಡ್ಕೊಂಡಿದ್ಕೂ ಇವ್ರ ಗಂಡ ಹೆಂಡತಿ ಜಗಳ ಮಾಡ್ಕಿತ್ತಿದ್ದಾರೆ ಅಂದ್ಕೊಂಡ್ಲಿ ಬಿಡತ್ಲಾಗಿ. ಏನು ಅವ್ರ ಮನೇಲಿ ಜಗಳನೇ ಮಾಡ್ಕೊಳಲ್ಲ? ಎಂತಕ್ಕೀಗ ಅದನ್ನು ಹುಡುಕ್ತಾ ಬಂದಿದೆ ಅಂತಕ್ಕೆ ನೀನು? ಮತ್ತೆಂತ ಅಲ್ಲ ಶಾರದಾ, ಇದು ಒಂದು ಕೆಲಸ ಆಗ್ಬೇಕು ಮಾರತಿ. ಈಗ ನೀಲನ ಅತ್ತೆನ ಮನೆಗೆ ಹೊಲ್ಟಾರಂತೆ ನಾಳೆ. ಈಗ ಬಾಣ್ತಿ ಕರ್ಕೊ ಬಂದಾರಲ್ಲ ಅವರು, ಒಂದು ಸೀರೆ ಆಗ್ಬೇಕಲ್ಲ. ಸೀರೆ ತರೋಕ್ಕೆ ನಂಗೆ ಗೊತ್ತಾಗಲ್ಲ.
ಶಾರದಕ್ಕಾಗಿದ್ರೆ ಗನಾಗ ಆರಿಸ್ತತ್ತಿದ್ರೇನಾ ಅಂತ ಹೇಳ್ತಾ ಇದ್ದಾನೆ ಅನಿಲ. ಅದರಲ್ಲೊಂದು ಎಂಥ ಮರಯ್ಯ ನಾನು ಹೇಳ್ತೀನಿ ಅಂತ ಅದೇ ಹೇಳೋಕ್ಕೆ ಅಂತ ಹುಡುಕ್ತಾ ಬಂದೆ, ಅಲ್ಲೆಲ್ಲೂ ಇರಲ್ಲ. ನೋಡೋ ನೀ ಇಲ್ಲಿದ್ದಲ್ಲ. ಅವ್ನು ದುಡ್ಡು ಕೊಡ್ತಾನಂತೆ, ಒಂದು ಒಳ್ಳೇದೊಂದು ಸೀರೆ ಒಂದು ಆರಿಸ್ಕಿ ಬಾ ಮರತೆ. ಇಲ್ಲಪ್ಪ, ನಂಗಾಗಲ್ಲ. ನೀ ಅವನ್ನೆಲ್ಲ ಒಂದು ನನ್ನ ಹತ್ರ ಹೇಳಕ್ಕೆ ಹೋಗ್ಬೇಡಿ. ನೋಡಿ ಹೇಳೀನಿ ಈಗಲೇ. ನನ್ನವೇ ನಂಗೆ 108 ಇರ್ತವೆ, ಹೊತ್ಕೊಂಡು ಹೋಗ್ಬೇಕಾದ್ರೆ ಸಾಕಾಗಿರ್ತದೆ. ಅದ್ರ ಮಧ್ಯೆ ಇದೊಂದಾ? ಅಲ್ಲ, ಹೋತು ಹೊತ್ಕೊಂಡು ಹೋತೀಯ ಅಂತ ಮಾಡೋಣ. ವಾಪಸ್ ಬರೋಷ್ಟೊತ್ತಿಗೆ ಕೈ ಖಾಲಿ ಇರಲ್ಲನೆ. ಏನು ಅದೇನು ಕೆ ಜಿಗಟ್ಟಲೆ ಇರ್ತದ? ತೂಕ ನೋಡು ಹಿಡ್ಕೊಳಕ್ಕೆ ಆಗಲ್ಲ. ಮಾಡಷ್ಟು ಮಾಡಬೇಕು. ಹೋಗೋದೇ ಹೋತೀಯ ಪ್ಯಾಟಿಗೆ. ಹೆಂಗಸ್ರಿಗೆ ಒಂದು ಸೀರೆ ಯಾರ್ಯಾರಿಗೆ ಎಂಥದ್ದು ಬೇಕು ಅಂತಲೂ ಗೊತ್ತಾಗ್ತದೆ. ಅದನ್ನೊಂದು ತರಕ್ಕೊಂದೇನು ನೋಡೋಣ. ಏನು ನಿನ್ನ ದುಡ್ಡು ಕೈಯಲ್ಲಿ ದುಡ್ಡು ಹಾಕಿಕೊಂಡು ತಗೋಬಾ ಅಂತ ಹೇಳೋದು. ನಾವು ದುಡ್ಡು ಕೊಡ್ತಾನೆ. ನೀವು ಹೇಳ್ದಷ್ಟು ಸಲೀಸ್ ಆಗಲ್ರಿ ಅದು ಯಾವುದವ. ನೀವಂತೂ ಹಿಂದೆ ಮುಂದೆ ಏನು ಯೋಚನೆ ಮಾಡಲ್ಲ. ಹಂಗಂತೇಳಿ ನಾನು ಅದೇ ಥರ ಇದು ಮಾಡೋಕ್ಕಾಗಲ್ಲ. ಸೀರೆ ಅಂದರೆ ಈಗ ಅವ್ರಿಗೆ ಗೊತ್ತಾಗ್ತದೆ ಅಂದರೆ ನಂಗೆ ಇಷ್ಟ ಆಗಿದ್ದ ಸೀರೆ ನಾನು ತಗೊಬರ್ತೀನಿ. ಅದು ಅವರಿಗೂ ಇಷ್ಟ ಆಗ್ಬೇಕಲ್ಲ. ಬೇಡಪ್ಪ, ಈ ರಿಸ್ಕ್ ಎಲ್ಲ ನಾನು ತಗೊಳಕ್ಕೆ ಹೋಗಲ್ಲ. ಎಂಥ ರಿಸ್ಕ್ ಅಂತ ಬಂತೆ ಇಲ್ಲಿ. ನಮ್ಮರು ಅಂದಮೇಲೆ ಒಂದಿಷ್ಟು ಇದು ಮಾಡೋಕ್ಕಾಗಲ್ಲ. ಅನಿಲ ಇಷ್ಟೆಲ್ಲ ನಮ್ಗೆ ಒಂದು ಹೆಲ್ಪ್ ಮಾಡಲ್ಲ ಬೇಕು ಅಂದಾಗ. ಇಷ್ಟೂ ಮಾಡೋಕ್ಕಾಗಲ್ಲ. ಈಗ ಅವ್ನು ಹೇಳ್ತಾ ಇದ್ದ ನಾವಿಬ್ಬರು ಹೋಗ್ಬರೋಣ ಪ್ಯಾಟಿಗೆ ಅಂತಾನೆ. ಈಗಷ್ಟೇ ಹೇಳಿದ್ರಿ ಶಾರದಕ್ಕೆಲ್ಲ ಗೊತ್ತಾಗ್ತದೆ, ಅವ್ರು ಚೆನ್ನಾಗಿ ಆರಿಸ್ಕಿ ಬಂದು ಕೊಡ್ತಾರೆ, ಅವ್ರ ಹತ್ರ ಹೇಳಬೇಕು ಅಂತಾನೆ ಅಂದ್ರಿ. ಒಂದು ನಿಮಿಷನೂ ನೆಟ್ಟಗಾಗ್ಲೇನ. ಈಗ ಹೇಳ್ತಿದ್ದೀರಿ ನಾನು ಅವ ಹೋಗೋಣ ಅಂತ ಹೇಳ್ತಾ ಇದ್ದಾನೆ ಅಂತೀರಿ. ಯಾವ್ದನ್ನ ನಂಬೋದು ಯಾವ್ದನ್ನ ಬಿಡೋದ? ನಿಮಗೆ ಎಂತ ಹತ್ರ ಕೆಳಗೆ ಹೋಗ್ತಿಬಾರ್ದನ್ರ ಹಂಗಾರೆ. ಆ ಹುಡುಗ ಮಾಡೋದು ಹಾಗೆ. ಕೆಳಗೆ ಹೋಗೋದು ಬೇಡ ಅಮ್ಮ, ನಿನ್ನೆದ್ರೇ ಈಗೊಂದು ಇತ್ಯರ್ಥ ಆಗಲಿ. ನಂಗಾರು ಹೆಂಗೆ ಹೇಳ್ತೀಯಲ್ಲ, ನಿಂಗೊಂದು ಕೆಲಸ ಮಾಡಿಕೊಡೋಕ್ಕಾಗಲ್ಲನೋ, ಅದು ಹೇಳಿದ್ದನ್ನು ತಂದು ಕೊಟ್ರಿ ಏನಾಗ್ತದೆ ಹಾಗೆ ಹೀಗೆ ಅಂತ. ಈಗ ನೋಡಿ ಇಲ್ಲಿ ಎಷ್ಟು ಕಾನೂನು ಮಾಡ್ತಾ ಇದೆ. ಅವನು ದುಡ್ಡು ಕೊಡ್ತಾನೆ. ಒಂದು ಸೀರೆ ತರೋಕ್ಕೆ ಏನು ನೋಡೋಣ, ಏನು ಗಂಟುಗಟ್ಟಲೆ ಬೇಕಾ ಅದಕ್ಕೆ ಒಂದು ಸೀರೆ ಆರಿಸೋಕ್ಕೆ? ನೀನು ಹಾಗೆ ಮಾಡ್ತೀವಿ ಮರತೆ. ಶಾರದಾ ತಗೊಬಂದ್ರೆ ಏನಾಗ್ತದೆ? ಹುಡುಗ ಹೇಳೋದು ಸಮನೆಯ. ಏನಾದರೂ ವಯಸ್ಸಿನವ್ರಿಗೆ ಒಂದು ಸೀರೆ ಆರಿಸೋ ಥರ ಕೊಡ್ದ ನಿಂಗೆ. ಅಮ್ಮ ನಿಮ್ಗೆ ಗೊತ್ತಾಗಲ್ಲ, ಸುಮ್ಮನಿರಿ ನೀವು. ಈ ಹೆಸರಿಗೆ ಒಂದು ಸೀರೆ ಅಷ್ಟೇ. ಈಗ ನಂಗಾರ ಆರಿಸ್ಬೋದು, ನಿಮ್ಗಾರ ಆರಿಸ್ತಿರ್ಬೋದು, ಬೇರೆಯವರಿಗೆಲ್ಲ ಆಗಲ್ಲ. ಅದು ಆ ಪಲ್ಲವಿ ಅಮ್ಮ ಏನೇ ತಗೊಂಡು ಹೋಗಿ ಕೊಟ್ಟರು ಅದಕ್ಕೊಂದು ಏನಾದರೂ ಅವನ ಹೇಳ್ದೇ ಇರಲ್ಲ. ಈಗ ನಾನು ತಂದಿದ್ದು ಅಂತ ಏನಾದ್ರು ಗೊತ್ತಾದ್ರೆ ಮತ್ತೆ ಸುಮ್ಮನೆ ಇರ್ತಾರ? ಪಲ್ಲವಿನೂ ಹಂಗಿದ್ದಾಳೆ. ಚೆನ್ನಾಗಿದ್ದರೂ ಇಲ್ಲ ಅಂತ ಹೇಳ್ತದೆ. ಅದು ನಾ ತಂದಿದ್ದಂತ ಗೊತ್ತಾದರೆ ಗೊತ್ತಾ ಎಂತಕ್ಕೆ ಬೇಕು ನಮ್ಗೆ ಅವ್ರ ರಿಸ್ಕ್? ಒಂದು ಪಕ್ಷ ಅವ್ರವ್ರ ಮನೆಯವರಿಗೆ ಆದರೂ ಅದಾರು ಏನಾರು ಇದು ಮಾಡ್ಬೋದೇನೋ. ಬೇಡಪ್ಪ, ನಾನು ತರಕ್ಕೆ ಹೋಗಲ್ಲ. ಕಡೆಗೆ ನಾನು ಎಷ್ಟೋ ರೇಟ್ ಕೊಡ್ತಾರೋದು, ಅಷ್ಟು ರೇಟ್ ಇರಲ್ಲ, ಇದಕ್ಕೆ ಕಡಿಮೆ ಅವ್ರು ಕನ್ಸೆಷನ್ ಕೊಟ್ಟಾರೆ ಅನ್ನೋದು ಅವೆಲ್ಲ ರಗಳೆನೇ ಬೇಡ. ನಾನು ನೋಡೀನಿ, ಈ ಥರ ಸುಮಾರು ನೋಡೀನಿ ನಾನು ತಂದುಕೊಟ್ಟು. ಆ ಮೀನಾಕ್ಷಕ್ಕೆ ತಂದುಕೊಟ್ಟು ಎಷ್ಟು ದೊಡ್ಡ ಇದಾಗಿ ಹೋಗಿತ್ತು ಒಂದು ಸತಿ ಗೊತ್ತಾನ. ಆಮೇಲಿಂದ ನಾನಂತೂ ಡಿಸೈಡ್ ಮಾಡೀನಿ ಯಾರಿಗೂ ಈ ಥರ ತಂದುಕೊಡಕ್ಕೆ ಹೋಗಬಾರ್ದು ಅಂತ. ನೀವು ಹೇಳ್ರಿ ಅನಿಲ್ ಅಣ್ಣಗೆ ಹೇಳಿ, ಅವರೇ ಒಂದು ಗಳಿಗೆ ಹೋಗಿ ತರಲಿ. ಎಷ್ಟೊತ್ತಾಗಬೇಕು? ಕಾರ್ ಅದೇ ಬೈಕ್ ಅದೇ ಮಾರ. ಬೇಕಾದ್ರೆ ಅವ್ರ ಹೆಂಡ್ತಿನೇ ಕರ್ಕೊಂಡು ಹೋದರೂ ಹೋಗ್ಬೋದು. ಕಾರಲ್ಲಿ ಒಂದು ಗಳಿಗೆ ಹೋಗಿ ತರ್ಬೋದು ಗಂಡ ಹೆಂಡ್ತಿ. ಹೌನಾ? ಹಂಗೆ ಮಾಡ್ಬೋದಲ್ಲ ಪಾಪಣ್ಣ? ಅದು ಹೆಂಗಾತದಮ್ಮ, ನೀನು ಹಾಗೆ ಮಾತಾಡ್ತೀಯಲ್ಲ. ಮನೇಲಿ ಸಣ್ಣ ಬಾಲ್ಯ ಬಿಟ್ಟು ಇವನ ಜೊತೆ ಅದು ತಿರುಗಾಟಕ್ಕೆ ಬರೋಕ್ಕಾಗ್ತದ? ಅದು ಅಲ್ಲದೆ ಅವ ಇಲ್ಲಿಗೆ ಬಂದಾಗಿದೆ. ಮನೇಲಿ ಹೇಳಿ ಬಂದನಂತೆ, ಯಾರ್ದನ್ನಾರು ತರಿಸ್ತೀನಿ ಇಲ್ಲ ನಾನೇ ತರ್ತೀನಿ ಅಂತ. ಈಗ ಮತ್ತು ವಾಪಸ್ ಹೋಗಿ ಎಲ್ಲಿ ಮಂಜುಳಕ್ಕೆ ಇಲ್ಲಿಗೆ ಬರ್ತಾರೆ, ಮಂಜಪ್ಪಣ್ಣ ಬರ್ತಾರೆ. ಈಗ ಅದೊಂದು ಹಿಂಸೆ ಇರ್ತದ ಮನೇಲಿ ಬಾಲ್ಯ ಬಿಟ್ಕೊಂಡು. ಮೊದಲೇ ಗಾನಾಚನ ಮಾಡ್ತೀರಿ ಮಾರುತಿ. ಅದು ಏನು ವಿಚಿತ್ರ ಏನೇನು ಇವ್ರದ್ದೇ ಒಂದು ಕಾನೂನು. ಅದಾಗಿದ್ದಾತ. ನೀ ತಬರೆ ಒಂದು ಸೀರೆ ತಬ. ಅವ್ನು ಹೇಳಿದ್ದು ಸಾಮನೆ. ಈಗ ನೀ ತೋರ್ಲ ಅಂದರೆ ಇವನಿಗೆ ಬಂದು ಬೀಳ್ತಾನೆ ಹೋಗೋಣ ಅಂತ. ಇಬ್ಬರು ಹೋದ್ರೆ ಇಲ್ಲಿ ಕೆಲಸ ಆಗೋದು ಹೆಂಗೆ? ಕೆಲಸ ಏನು ಸ್ವಲ್ಪ ಅದಾವ ಇವತ್ತ? ಮತ್ತೇನು ಇನ್ನೊಂದು 2-3 ದಿನದಲ್ಲಿ ಮುಗಿಸ್ತೀನಿ ಅಂತ ಏನು ಕುಣಿತಾರಪ್ಪ.
ಎಲ್ಲ ಆಗ್ತದ ಏನು ಈಗ ನೀ ಬೇರೆ ಹೋಗೋಣ ಅಂತೀಯ. ನಂಗೆ ಒಳಗೆ ಇನ್ನು ಸ್ವಲ್ಪ ಹೊತ್ತು ಕೆಲಸ ಇರ್ತದೆ. ಆಮೇಲೆ ಅವರಿಗೆ ಕಾಫಿ ನೀರು ಇದು ಅಂತ ನಂಗೆ ಅದೇ ಆಗಿರ್ತದೆ. ಇದು ಮಾಡು, ತಗೋಬಾ ಮರತಿ. ಇವರು ಇಬ್ಬರು ಇಲ್ಲದೆ ಇದ್ರೆ ನಂಗೆ ಭಾಳ ಗೋಳಾಗ್ತದೆ ಇಲ್ಲಿ. ನಿನ್ನ ಮಾವನ ಕೈಯಲ್ಲಿ ಬಾಯಿ ಹುಯ್ಕಿಣಕ್ಕೂ ಕೂಡದು ನನಗೆ ಅಂತ. ಮಿಕ್ಕಿ ಅವ್ರೇನಾರು ಹೇಳ್ತಿದ್ರೆ ಹೇಳ್ತಿದ್ಲಿ, ಸುತ್ತೆ ಮೆತ್ತೆ ನೋಡೋಕೆ ಭಗವಂತ ಇರ್ತಾನೆ. ಹಂಗೆ ಪೂರ್ತಿ ಏನು ಜನರನ್ನು ಮೆಚ್ಚಕ್ಕೆ ಹೊರಕ್ಕಾಗಲ್ಲ. ನಮ್ಮ ಕೆಲಸ ನಾವು ಮಾಡೋದು ಅಷ್ಟೇ, ದೇವ್ರಿಗೆ ಸರಿಯಾಗಿ. ಇಲ್ಲಮ್ಮ, ಅದೆಂತ ಬೇಕಾರಾಗಲಿ, ನಾನು ಮಾತ್ರ ಸೀರೆ ಗೀರೆ ಅಷ್ಟ ಕೂರೋಳಲ್ಲ, ತರೋಳು ಅಲ್ಲ. ಒಂದು ಗಳಿಗೆಗೆ ಬೇಕಾದ್ರೆ ಹೋಗಿ ಬರಲಿ ಇವರೇ ಇಬ್ಬರು. ಇಲ್ಲಿರೋರಿಲ್ಲ ಒಬ್ಬರೇ ಹೋಗಲಿ, ಅದರಲ್ಲಿ ಏನೀಗ? ಅವ್ರು ಆರ್ಸ್ ತತ್ತಾರಪ್ಪ. ಸುಮ್ಮನೆ ಇದು ಯಾರದ ಮನೆ ವಿಚಾರಕ್ಕೆ ನಮ್ಮ ಮನೇಲಿ ಚರ್ಚೆ ಇದೆ. ಇಲ್ಲಿ ಮಾತಾಡ್ತಾನೆ ಇದ್ರೆ ನನ್ನ ಕೆಲಸ ಆಗಲ್ಲ. ನಾನು ಹೋಗ್ತೀನಿ, ನಂಗೆ ಮಾತ್ರ ತರೋಕ್ಕಾಗಲ್ಲ. ನೋಡು ಅದ್ರ ಹಂಬಕ್ಕೆ ನೋಡು. ಏನಾರು ಹೇಳಿದ ಕೂಡಲೇ ಮತ್ತೆ ನಂಗೆ ಬೈಯಕ್ಕೆ ಬತ್ತೀಯ ನೀನು, ಹಂಗಲ್ಲ ಹಿಂಗೆ ಅಂತ. ಏನಾತಿತ್ತೀಗ? ಅಲ್ಲಿಂದ ಒಂದು ಸೀರೆ ತಂದು ಕೂಡಲೇ ಇದ್ರ ಗಂಟು ಏನು ಹೋದಿತ್ತು? ಅದಲ್ಲದೆ ಅನಿಲ ಇದನ್ನೆಲ್ಲ ಕೇಳಿಸ್ಕೊಂಡ್ರೆ ಏನು ಅಂದ್ಕೋಬೇಕು? ಛೇ ಪಾಪ, ಅವನಿಗೆ ಎಂಥದ್ನು ಅಲೇಸ್ಕೊಂಡ್ಲೇ ಇಲ್ಲ. ಕಿವಿ ಅದಾವನ ಅವನಿಗೆ. ಇಷ್ಟು ಹತ್ರ ಮಾತಾಡ್ಕೊಂಡು ಈಗ ಅನಿಲ್ ಏನು ಅಂದ್ಕೋಬೇಕು ಅಂತ ಎಂತ ಅಂದ್ಕೊಳ್ಳೋದು ಇಲ್ಲ. ಅವೇನು ಹೆರ್ಗಿನವಲ್ಲ. ಇದು ಬೇರೆ ಯಾರ ಹತ್ರನಾರು ತೋರಿಸಿದ್ರೆ ಆತೈತೇನ? ಯಾರು ಹೋಗ್ತಾರೆ ಇಲ್ಲಿ ನಮ್ಮ ಕಡೆಯಿಂದ? ಮತ್ತೆ ಎಂತ ಮಾಡೋಕ್ಕಾಗಲ್ಲ ಇನ್ನು. ನಾನು ಅನಿಲ್ಲ ಹಂಗಾರು ಒಂಚೂರು ಹೋಗಿ ಬರ್ತೀನಿ. ನೋಡೋಣ, ಅವನೊಬ್ಬನ್ನೇ ಹೋಗ್ಬಾ ಅಂತ ಹೇಳ್ತೀನಿ. ನೀ ಬಲ್ಲಿ ಅಂತ ಹೇಳಿದ್ರೆ ಬೇಗ ಹೋಗಿ ಬೇಗ ಬರ್ತೀನಿ. ಒಂದು ಅರ್ಧ ಮುಕ್ಕಾಲು ಗಂಟೆ. ಏನು ಬೇಡ, ನಿಮ್ಮ ಅರ್ಧ ಮುಕ್ಕಾಲು ಗಂಟೆ ನಾನು ನೋಡೇನಿ. ಒಂದು ಕೆಲಸ ಮಾಡೋಣ ಬೇಕಾರೆ, ಮಂಜುಳ ಇಲ್ಲಿ ಬರ್ತದಲ್ಲ, ಮಂಜುಳೇ ಹೋಗಲಿ. ಅನಿಲ್ ಹುಡುಗ ಮಂಜುಳ ಹೋಗಿ ತರಲಿ. ಎಂತಕ್ಕೆ ಅನಿಲ್ ಹುಡುಗ ಏನೋ ಗೊತ್ತಿಲ್ಲ, ಅವನ ತಾಯಿಗೆಲ್ಲ ಎಷ್ಟು ಸತಿ ಅವ್ನು ಸೀರೆ ಬಟ್ಟೆ ತರಲ್ಲ ಹೇಳ್ತಿತ್ತು. ಮೊನ್ನೆ ಮಾತಾಡ್ತಾ ಕೂತಾಗ ಅವ ಆರಿಸ್ದಂಗೆ ಯಾರಿಗೂ ಆರ್ಸಕ್ಕೆ ಬರೋಲ್ಲ. ಸುಮ್ಮನೆ ಹೇಳೋದಲ್ಲ, ಎಲ್ಲಿಗೆ ಹೋದರೂ ಒಂದೊಂದು ಸೀರೆ ತತ್ತಾನೆ, ಅಷ್ಟು ಘನಾಗಿರ್ತವೆ. ನಾ ತಂದರೂ ಅಷ್ಟು ಘನಾಗಿ ತಂದ್ಕೊಳಲ್ಲ ಅಂತಿತ್ತು. ತತ್ತ ನಾವು ಹೋಗಿ ನಿಮ್ಮದು ಇಬ್ರದ್ದು ಕುತ್ಲ ಹಂಗೆ ಹಿಂಗೆ ಮಾಡಿ ಹೋಗ್ಬೇಕಾಗ್ಯದಲ್ಲ, ಸುಮ್ಮನಿದ್ದು ಬಿಡಿ. ನೀನು ಒಬ್ಳು ಹಾಗೆ ಮಾಡ್ತೀಯ ಮಾರತಿ. ಯಾವಾಗ ನೋಡಿದ್ರು ಸೊಸೆ ಏನು ಹೇಳಿದ್ರು ಅದನ್ನೇ ಸರಿ ಅನ್ನೋದು. ಹಂಗಲ್ಲ ಹಿಂಗೆ ಅಂತ ಹೇಳೋದೇ ಇಲ್ಲ. ಏನಿದು ತಲೆ ಮೇಲೆ ಹೊತ್ಕೊ ಬರ್ಬೇಕಿತ್ತ? ರಾಜ್ಯಕ್ಕಿಲ್ದಿದ್ದಳು ಇದೇ ಸೈ. ಇದಕ್ಕೇನಾರು ಒಂಚೂರು ಅರ್ಜೆಂಟ್ ಬೇಕು ಅಂದಾಗ ಅವ್ನು ಎಷ್ಟು ಸತಿ ಹೆಲ್ಪ್ ಮಾಡೇನೆ, ಅದು ನೆನಪಿಲ್ಲ ಇದಕ್ಕೆ. ಅಲ್ಲ ಪಾಪಣ್ಣನ ಕೆಲಸ ಹಂಗಂತ ನಮ್ಮ ಬೆಳ್ಳಿ ಮಗ ಹೋಗ್ತದಲ್ಲ, ಕಾಲೇಜಿಗೆ ಹೋಗ್ತದಲ್ಲ, ಹೇಳಿದ್ರೆ ತಂದು ಕೊಡ್ತದದು. ಎಂತಕ್ಕೂ ಅದೀಗ ಹೋಗಾತ ಅಲ್ಲ, ಒಂದೊಂದು ದಿವ್ಸ ತಡಾಗಿ ಹೋಗ್ತದೆ. ಪುಳ್ಳ ಹುಡುಗನ ಕೇಂದ್ರ ಗೊತ್ತಾಗ್ತದೆ ಅದು ಎಷ್ಟೊತ್ತಿಗೆ ಹೋಗ್ತದೆ ಏನು ಎತ್ತ ಅಂತ. ನೀ ತಡ ಮಾಡಬೇಡ, ಹೋಗಿ ಕೇಳು. ಅಲ್ಲಿ ಹೋಗಿ ಹೇಳಿ ದುಡ್ಡು ಕೊಟ್ಟು ತರ ಕೇಳು. ಒಂದು ಗನಾಗಿದ್ದು ಮಾಡ್ತದಪ್ಪ ಆ ಮಗು ಪಾಪ. ಅದೇನೆಲ್ಲ ಅನ್ನಲ್ಲ. ಏನು ಮಾಡು ಮತ್ತೆ ಹಂಗೂ ಹಿಂಗೂ ಮಾಡಿ ನೀವಿಬ್ರು ಪ್ಯಾಟಿಗೆ ಹೋಗ್ತೀವಿ ಅಂತ ಮಾತ್ರ ಕೂರ್ಬೇಡಿ ನೋಡಿ, ಹೇಳಿನೇ. ಎಂಥದ ಒಂದು ಮಾಡ್ತೀವಿ ಮಾರತಿ. ದಿಂಡೆ ದೊಡ್ಡ ಹಿಂಗ್ಸಿಗೆ ಇದಕ್ಕೆ ತರೋಕ್ಕಾಗಲ್ಲ ಅಂತ ಇನ್ನು ಆ ಮಗು ಪಾಪ ಕಾಲೇಜಿಗೆ ಹೋಗೋದು ಬಿಟ್ಟು ಅಲ್ಲೆಲ್ಲ ಹೋಗಿ ತತ್ತ ಕೂರಕ್ಕಾಗ್ತದ? ಕೇಳಿ ನೋಡೋಕೆ ಏನಾಗಬೇಕು ನೋಡೋಣ. ಅದೇನು ಬೇರೆ ಹೇಳ, ಅವನಿಗೆ ಹುಡ್ಗನ್ ಬರೋಕ್ಕೆ ಹೇಳಿಲ್ಲ, ನಾ ಹೇಳ್ತೀನಿ. ಅಂದಾತು ಬಂದೆ. ಎಲ್ಲ ಒಂದು ತಟ್ಟಿ ಹೊಲ್ಡಕ್ಕದೆ ಅಜ್ಜಿಗೆ ಒಂದು ಕಾಪಿ ಹಣ್ಣು ತಂದ್ರೆ ಹಸಿ ಹಾಕಿಟ್ಟಾರೆ. ನಿನ್ನ ಅಪ್ಪ ಹೇಳ್ದಾರ ಮಾತೆಲ್ಲಿ ಕೇಳ್ತಾರೆ. ಒಳ್ಳೆ ಕೆಳಗ ಅಂಗಳದಲ್ಲಿ ಹೊಲ್ಡನ ಅಂದೆ, ಇಲ್ಲಿ ತಂದು ಹಾಕಿಟ್ಟಾರೆ. ಈಗ ದಪ್ಪ ಇದು ಮಾಡೋದಲ್ಲ, ರಾಶಿ ಹಾಗೆ ಇಡದೆ ಸಯ್ಯೇನು. ಅದು ಆಡಿಕೆ ತೊಳು ಹೊಡೆದೇ ಇದ್ರೆ ಒಂಥರ ಇದಾಗ್ತವೆ. ಮೊದಲೇ ಇದೊಂದು ಹಂಡೆ ಬೆಳ್ಚಕ್ಕಿ ಕೂತದೆ. ಅನಿಲ, ಒಂದು ಕೆಲಸ ಆಗ್ಯದೆ ಮಾರ ಈಗ. ನೀವು ಮತ್ತೆ ಫಸ್ಟಿಂದ ಹೇಳೋದು ಬೇಡ, ನಾ ಎಲ್ಲ ಕೇಳಿಸ್ಕೊಂಡೆ. ಶಾರದಕ್ಕನೂ ಅಲ್ಲಿ ಆಚೆಗೆ ಬಂದು ಹೇಳಿದ್ರು. ಅವ್ರು ಹೇಳೋದು ಒಂದಕ್ಕೆ ಸರಿನೇಯ ಅಲ್ಲ ಅನ್ನೋಕ್ಕಾಗಲ್ಲ. ಈಗ ಪಾರ್ವತತೆ ಹೇಳ್ದಂಗೆ ಬೆಳ್ಳಿಗೆ ಹೇಳ್ಬೋದೇನ ನೋಡೋದು ಹೇಳ್ತೀನಿ.
ಬೆಳ್ಳಿಗೆ ಹೇಳ್ಬೋತೀನಿ. ನಾವು ಇಷ್ಟೊತ್ತು ಮಾತಾಡೋ ಹೊತ್ತಿಗೆ ನಾನೇ ಹೋಗಿ ಬರ್ಬೋದಿತ್ತು ಒಂದು ಗಳಿಗೆಗೆ. ಹೋಗ್ಲಿ ಬಿಡಿ. ಬೆಳ್ಳಿಗೆ ಹೇಳ್ತೀನಿ ನಾನು. ಅದು ಈಗ ಲೇಟಾಗಿ ಹೋಗ್ತಾದೆ, ಬೇಗ ಹೋಗಲ್ಲ ಕಾಲೇಜಿಗೆ. ನಾ ಹಂಗಾರೆ ಒಂದು ಕೆಲಸ ಮಾಡ್ತೀನಿ, ಅಲ್ಲಿ ಬಸ್ಸಿನ ಹತ್ರ ಹೋಗಿ ಬೆಳ್ಳಿಗೆ ದುಡ್ಡು ಕೊಟ್ಟು ಹೇಳಿ ಬರ್ತೀನಿ ಆತಾ.